ಕೋಟಿ ಆಯುಧಗಳಿಂದಾಗಲಿ ಯಾವುದರಿಂದಲೂ ನನಗೆ ಮರಣ ಬಾರದಂತೆ ವರವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳಲು ಆಗ ಬ್ರಹ್ಮದೇವರು ಕೆಲವು ತಾರಕಾಸುರರೇ, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಕೊನೆಗೆ ಮೋಕ್ಷ ಹೊಂದಲೇಬೇಕು. ಅದಕ್ಕೋಸ್ಕರವಾಗಿ ಈ ವರವನ್ನು ಬಿಟ್ಟು ಬೇರೆ ಯಾವುದಾದರೂ ಕೇಳಿಕೊ ಎಂದು ಹೇಳಲು ಆಗ ತಾರಕಾಸುರರು ಕೆಲವು ಬ್ರಹ್ಮದೇವರೇ, ಹಾಗಾದರೆ ನನಗೆ ಪರಶಿವನಿಂದ ಜನಿಸಿದ ಗಂಡು ಮಗುವಿನಿಂದಲೇ ನನಗೆ ಮರಣ ಬರಬೇಕು. ಇಂತಹ ವರವನ್ನು ನೀನು ಕೊಡುವ ಎಂದು ಕೇಳಿದಾಗ ಆಗ ಬ್ರಹ್ಮದೇವನು ಅವನ ಇಷ್ಟದಂತೆ ಅವನಿಗೆ ವರವನ್ನು ಕೊಟ್ಟು ತಥಾಸ್ತು ಎಂದು ಹೇಳಿ ಬ್ರಹ್ಮಲೋಕಕ್ಕೆ ತೆರೆದಳಪಟ್ಟ. ತಾರಕಾಸುರನ ವಿಚಾರವೇನೆಂದರೆ, ದಕ್ಷ ಬ್ರಹ್ಮಣ ಯಜ್ಞ ಕುಂಡದಲ್ಲಿ ಪರಶಿವನ ಸತಿಯಾದ ದಾಕ್ಷಾಯಿಣಿಯು ಹೋಮಕುಂಡದಲ್ಲಿ ಬಿದ್ದು ಬೆಂದು ಹೋಗಿದ್ದಳು. ಆದ ಕಾರಣ ಪರಶಿವನಿಗೆ ಹೆಂಡತಿಯೂ ಇಲ್ಲ ಮತ್ತು ಮಕ್ಕಳೂ ಇಲ್ಲ. ಅಂದ ಬಳಿಕ ನನಗೆ ಮರಣವೆಲ್ಲಿಂದ ಬರಬೇಕೆಂದು ಅಹಂಕಾರದಿಂದ ಮದೋನ್ಮತ್ತನಾಗಿ ಲೋಕಕಂಟಕನಾಗಿ ಎಲ್ಲರಿಗೂ ನಾನಾ ಯುಗದಿಂದ ತೊಂದರೆ ಪಡಿಸುತ್ತಿದ್ದನು. ಅದನ್ನು ಕಂಡು ದೇವಾನು ದೇವತೆಗಳು ಕಂಗೆಟ್ಟು ಒಂದು ಇತರ ಸಭೆಯಲ್ಲಿ ಸಭೆ ಕೂಡಿ ಒಂದು ನಿರ್ಧಾರಕ್ಕೆ ಬಂದರು. ಹೇಮಕೂಟದಲ್ಲಿ ತಪಸ್ಸನ್ನು ಮಾಡುತ್ತಿರುವ ಪರಮೇಶ್ವರನನ್ನು ತಪೋಭಂಗ ಮಾಡಬೇಕು. ಆ ತಪೋಭಂಗ ಮಾಡಲಿಕ್ಕೆ ರತಿದೇವಿಯ ಪತಿಯಾದ ಈ ಮನ್ಮಥನೇ ಯೋಗ್ಯವೆಂದು ರತಿದೇವಿಯ ಪತಿಯಾದ ಮನ್ಮಥನೇ ಯೋಗ್ಯವೆಂದು ಆತನನ್ನು ಕರೆಯಿಸಿ, ಎಲ್ಲೋ ಮನ್ಮಥನೇ, ನೀನು ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿರುವ ಪರಮೇಶ್ವರನ ತಪೋಭಂಗ ಮಾಡಬೇಕು ಎಂದು ಕೇಳಿದಾಗ ಮತ್ತು ಇದಕ್ಕೆ ಪಾರ್ವತಾ ದೇವಿಯ ಸಹಾಯವನ್ನು ಕೇಳಲು ಆಗ ಮನ್ಮಥನು ಹೇಳುತ್ತಾನೆ, ಏನು ಪರಶಿವನ ತಪೋಭಂಗ ಮಾಡುವುದೇ? ಪರಶಿವನ ತಪೋಭಂಗ ಮಾಡುವುದೆಂದರೆ ಮರಣಕ್ಕೆ ಆಜ್ಞೆಯನ್ನು ಕೊಟ್ಟಂತೆ. ಇಂತಹ ದುಸ್ಸಾಹಸಕ್ಕೆ ಯಾರು ತಾನೇ ಹೊಣೆಯಾಗುವರೆಂದು ಹೇಳಲು ಆಗ ಪಾರ್ವತಾ ದೇವಿಯು, ಕೆಲವು ಮನ್ಮಥನೇ, ನೀನು ಈ ಕಾರ್ಯವನ್ನು ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಈ ಕಾರ್ಯವನ್ನು ನೀನು ಮಾಡಲೇಬೇಕು ಮತ್ತು ನಿನಗೆ ಮುಂದೆ ಬಂದೊದಗುವ ಕಷ್ಟಗಳಿಗೆ ನಾನಿದ್ದೇನೆ ಎಂದು ಜಗನ್ಮಾತೆಯಾದ ಪಾರ್ವತಾ ದೇವಿಯು ಹೇಳಲು ಆಗ ಮನ್ಮಥನು ಯೋಚಿಸುತ್ತಾನೆ, ಈ ನನ್ನೊಬ್ಬನ ಮರಣದಿಂದ ಜಗತ್ ಕಲ್ಯಾಣವಾಗುವುದಾದರೆ ನಾನೇಕೆ ಇಂತಹ ಕಾರ್ಯವನ್ನು ಮಾಡಬಾರದೆಂದು ನಾನು ಈ ಕಾರ್ಯವನ್ನು ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿಯೇ ಮಾಡುತ್ತೇನೆ. ಮತ್ತು ಪಾರ್ವತಾ ದೇವಿಯ ಅಭಯ ಹಸ್ತ ನನ್ನ ಮೇಲಿರುವಾಗ ನನಗೆ ಭಯವೇ ಇಲ್ಲವೆಂದು ಹೇಳಿ ಈ ಕಾರ್ಯಕ್ಕೆ ಒಪ್ಪಿಕೊಂಡನು. ಆಗ ಎಲ್ಲ ದೇವಾನು ದೇವತೆಗಳು ರತಿ ಮನ್ಮಥರಿಗೆ ಆಶೀರ್ವದಿಸಿ ಹಿಂದಿರುಗಿದರು. ಇತ್ತ ರತಿ ಮನ್ಮಥರು ಸುಂದರ ಮುಖವುಳ್ಳ ಸ್ತ್ರೀಯರನ್ನು ಮತ್ತು ನವಿಲು ಕೋಗಿಲೆಗಳನ್ನು ಕರೆದುಕೊಂಡು ಹಿಮಾಲಯಕ್ಕೆ ಬಂದರು. ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿರುವ ಪರಮೇಶ್ವರನ ಸಮ್ಮುಖದಲ್ಲಿ ರತಿ ಮನ್ಮಥರು ಅತಿ ರಾಗ ಗೀತೆಯಿಂದ ಮನೋಹರ ನರ್ತನವನ್ನು ಮಾಡಿದರು. ಆದರೂ ಪರಶಿವನು ತಪೋಭಂಗವಾಗಲಿಲ್ಲ. ಆಗ ನಮ್ಮ ಈ ಮನ್ಮಥನು ನಮ್ಮ ಪರಶಿವನ ಮೇಲೆ 5 ಹೂವಿನ ಬಾಣಗಳನ್ನು ಬಿಟ್ಟನು. ಅವು ಯಾವ್ಯಾವೆಂದರೆ ಅಶೋಕ,
ಚಂಪಕ, ರುದ್ರ, ಈ ಬಾಣವನ್ನು ಬಿಡಲು ಆಗ ಈ ಬಾಣಗಳು ನಮ್ಮ ಪರಶಿವನ ಪಿಂಡಾಂಡಕ್ಕೆ ತಾಕಲು ಆಗ ನಮ್ಮ ಪರಶಿವನ ತಪೋಭಂಗವಾಗಿ ನಮ್ಮ ಪರಶಿವ ಮೂರ್ತಿಯು ನನ್ನ ತಪೋಭಂಗವನ್ನು ಮಾಡಿದವರಾಗೆಂದು ಗರ್ಜಿಸಿ ನನ್ನ ತಪೋಭಂಗದಿಂದ ಎದ್ದು ನನ್ನ ಕಣ್ಣು ತೆರೆದು ನೋಡಲು ಆಗ ಮೂರನೆಯ ಕಣ್ಣು ತೆರೆಯಿತು. ಆಗ ಆ ನಡು ನೇತ್ರದ ಕಣ್ಣಿನಿಂದ ಎದುರಿಗೆ ನಿಂತ ಈ ಮನ್ಮಥನು ಸುಟ್ಟು ಭಸ್ಮವಾದನು. ಇದನ್ನು ಕಂಡು ಮನ್ಮಥನ ಸತಿಯಾದ ರತಿದೇವಿಯು ಜಗನ್ಮಾತೆಯಾದ ಪಾರ್ವತಾ ದೇವಿಯ ಬಳಿಗೆ ಬಂದು, ಎಲ್ಲೋ ಜಗನ್ಮಾತೆಯಾದ ಪಾರ್ವತಾ ದೇವಿ, ನನ್ನ ಪತಿಯಾದ ಮನ್ಮಥನನ್ನು ಶ್ರೀ ಪರಶಿವನ ಅಗ್ನಿ ನೇತ್ರವು ಜ್ವಾಲೆಯಿಂದ ಸುಟ್ಟು ಭಸ್ಮವಾಗಿರುವನು. ಆದ ಕಾರಣ ನನಗೆ ಮುತ್ತೈದೆತನವನ್ನು ಕೊಟ್ಟು ಕಾಪಾಡಬೇಕೆಂದು ಪಾರ್ವತಾ ದೇವಿಯಲ್ಲಿ ಬೆನ್ನಟ್ಟಿಕೊಳ್ಳಲು ಆಗ ಜಗನ್ಮಾತೆಯಾದ ಪಾರ್ವತಾ ದೇವಿಯು ತಟ್ಟನೆ ಪರಶಿವನ ಬಳಿಗೆ ಬಂದು, ಹೇ ಶಂಭುವೆ, ಇದರಲ್ಲಿ ರತಿದೇವಿಯ ತಪ್ಪು ಯಾವುದೂ ಇರುವುದಿಲ್ಲ. ರತಿದೇವಿಯ ಪತಿಯಾದ ಮನ್ಮಥನು ಈ ಲೋಕ ಕಲ್ಯಾಣಕ್ಕಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟು ತಮ್ಮ ತಪೋಭಂಗವನ್ನು ಮಾಡಲು ಮುಂದಾಗಿರುವುದರಿಂದ ಇವರು ಮಾಡಿದ ಈ ಜಗತ್ ಕಲ್ಯಾಣದ ಕಾರ್ಯಕ್ಕೆ ಈ ರುದ್ರ ರತಿದೇವಿಯ ಮುತ್ತೈದೆತನವನ್ನು ತಿರುಗಿ ಕೊಡಬೇಕೆಂದು ಬೇಡಲು ಆಗ ನಮ್ಮ ಪರಶಿವ ಮೂರ್ತಿಯು, ಎಲ್ಲೋ ಮನ್ಮಥನೇ, ನೀನು ದೇಹದಿಂದ ಸುಟ್ಟು ಹೋಗಿರಬಹುದು, ಆದರೆ ಸುಂದರ ಸ್ತ್ರೀಯರ ಕಡೆಗಣ್ಣಿನ ಅಂಚಿನಲ್ಲಿ ನೀನು ಸದಾಕಾಲ ನೆಲೆಸುವ ಎಂದು ಹೇಳಿ ಆಶೀರ್ವದಿಸಿದರು. ಆಗ ರತಿದೇವಿಯು ಸಂತೋಷವಂತಳಾದಳು ಮತ್ತು ನಮ್ಮ ಪರಶಿವ ಮೂರ್ತಿಯು ರತಿದೇವಿಗೆ ಹೇಳುತ್ತಾನೆ, ಎಲ್ಲೋ ರತಿದೇವಿ, ಭೂಲೋಕದಲ್ಲಿ ಹೋಳಿಯ ಹುಣ್ಣಿಮೆಯ ದಿನದಂದು 5 ದಿನಗಳವರೆಗೆ ನಿನ್ನ ಪೂಜೆಯನ್ನು ಮಾಡಿ ಕೊನೆಯ 5ನೇ ದಿನಕ್ಕೆ ಈ ನಿನ್ನ ಗಂಡನಾದ ಮನ್ಮಥನನ್ನು ನಾನು ಯಾವ ರೀತಿಯಾಗಿ ಸುಟ್ಟು ಭಸ್ಮ ಮಾಡಿದೆನು ಅದೇ ರೀತಿಯಾಗಿ ಈ ಭೂಲೋಕದಲ್ಲಿಯ ಜನರು ನಿನ್ನ ಪತಿಯಾದ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಲಿ. ಅಂದು ಎಲ್ಲರೂ ರುದ್ರ, ಸರ್ಪ, ಅಂದು ಎಲ್ಲರೂ ಬಣ್ಣ ಬಣ್ಣದ ಓಪಳಿಯನ್ನು ಆಡಲಿ, ಅದು ರಂಗ ಪಂಚಮಿ ಎಂದು ಹೆಸರಾಗಲಿ.